ಈಗ ಹಿಡಿದ ಹೊಲದಳು ಹಾಡುತ್ತ ಉರುವ ಯೋಗಿಯ ನೋಡಲಿ ಹಿಡಿದ ಹೊಲದಳು ಹಾಡುತ್ತ ಉರುವ ಯೋಗಿ ನೋಡಲಿ ಫಲವನ್ನು ಬಯಸಲು ಸೇರಿ ಪೂಜೆಯು ಕರ್ಮವೆಯ ಪರಸಾಧನವೋ ಕಷ್ಟಗಳನ್ನವ ದುಡಿಮೆದಾಗಿ ಸೃಷ್ಟಿ ನಿಯಮಗಳ ಗಮನೆ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳಿಸಲಿ ರಾಜ್ಯಗಳಡಿಯಲಿ ಆರಲಿಗತ್ತದೆ ಮಕುಟಗಳು ರಾಜ್ಯಗಳಿಸಲಿ ರಾಜ್ಯಗಳಡಿಯಲಿ ಆರಲಿಗತ್ತದೆ ಮಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿಟ್ಟುಡುವುದನವ ಬಿಡುವುದಿಲ್ಲ ಬಿಟ್ಟುಡುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಸಾನಿಪ ಮಪ ಸಾನಿಪ ಮಪ ನೀಪ ಮಪ ನೀರೆ ಸರಿ 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 ಸಾ ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕಳಿಸದೆ ನುಡಿವನು ಗೌರವ ಕಾಸಿಸದೆ ಹೆಸರನ್ನು ಬಯಸದೆ ಅತಿ ಸುಖ ಕಳಿಸದೆ ನುಡಿವನು ಗೌರವ ಕಾಸಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿ ನೋಡಲ್ಲಿ ಗಿರಿದ ಹೊಲದಳು ಹಾಡುತ್ತ ಉಳುವ ಯೋಗಿ ನೋಡಲ್ಲಿ ಫಲವನ್ನು ಬಯಸಲು ಸೇವೆಯ ಪೂಜೆಯು ಕಷ್ಟ
ಸಾಧನವು ಕಷ್ಟದೊಳನ್ನವ ದುಡಿಮೆನದಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಉಳುವ ಯೋಗಿಯ ನೋಡಲ್ಲಿ 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 ಉಳುವ ಯೋಗಿಯ ನೋಡಲ್ಲಿ
ಸಂಕಲ್ಪ ಮೆಸೂಲರ್ನಿಸ್ ಕರ್ನಾಟಕ ಭವಿಷ್ಯ ಜೆಪಿ ರಾಗ ಕಾಲತೆಗೆ ಎವ್ರಿ ಇಯರ್ celebrate national festival of Republic Day in India as this day in the 85th constitution of our country. We have September constitution. On 26 January, the President of India honored the national flag of India. ಈಗ ಇಸ್ಮಾ ರಫತ್ UKG ವಿದ್ಯಾರ್ಥಿನಿಯಿಂದ Good morning, all of you. My name is Isma Rifat. Today is 26 January. First, I wish you all a very happy Republic Day. Republic Day is a national festival of our country. Thank you. ಈಗ ಶಿವಾನಂದ್ LKG ವಿದ್ಯಾರ್ಥಿಯಿಂದ ಶುಭೋದಯ. ಎಲ್ಲರಿಗೂ ಶುಭೋದಯ. 1926 ಜನವರಿ ಮೊದಲನೇ ಗಣರಾಜ್ಯೋತ್ಸವ ದಿನಾಚರಿಸುತ್ತೇವೆ. ನಾವು ಈ ದಿನವನ್ನು ತುಂಬ ಸಂತೋಷದಿಂದ ಆಚರಿಸುತ್ತೇವೆ. ಇದಕ್ಕೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹಾಮತಿಗಳ ಕೊಡುಗೆಯಾಗಿದೆ. ಧನ್ಯವಾದ. Good morning everyone. My name is Bhargava. My father name is Mayati. I study UKG. My school name is Karnataka Public School, Jepinara College. Today is January 26 and we are celebrating Republic Day. Thank you, Jai Baba. ಈಗ ಭಾರ್ಗವ್ಗೆ ಧನ್ಯವಾದಗಳು. ಈಗ ಅದರ್ LKG ವಿದ್ಯಾರ್ಥಿಯಿಂದ Good morning everyone. Today we are celebrating Republic Day. So you are happy Republic Day. Thank you, sir. ಅದರ್ ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭಾಶಯಗಳು. ಅನ್ನಕ್ಕೆ ಧನ್ಯವಾದಗಳು. ಆಸೀನರಾದ ವೇದಿಕೆ ಮೇಲೆ ಆಸೀನರಾದ ಗುರುವೃಂದಕ್ಕೂ ಹಾಗೂ ನನ್ನ ಸಹೋದರ ಸಹೋದರಿಯರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ದಿನವನ್ನು ಪ್ರತಿ ವರ್ಷ ಜನವರಿ 26ರಂದು ಆಚರಿಸುತ್ತೇವೆ. ಗಣರಾಜ್ಯೋತ್ಸವ ನಮ್ಮ ರಾಷ್ಟ್ರೀಯ ಹಬ್ಬವಾಗಿದೆ. ಇಂದು ನಮಗೆಲ್ಲರಿಗೂ ಸಂತೋಷ ಹಾಗೂ ಸಂಭ್ರಮದ ದಿನವಾಗಿದೆ. ಏಕೆಂದರೆ ನಮ್ಮ ಸಂವಿಧಾನವು ಜಾರಿಗೆ ಬಂದ ದಿನವಾಗಿದೆ. 1950 ಜನವರಿ 26ರಂದು ಗಣರಾಜ್ಯೋತ್ಸವ ಭಾರತದ ಆರಂಭವಾಗಿದೆ. ಆದ್ದರಿಂದ ಈ ದಿನವನ್ನು ದೇಶಾದ್ಯಂತ ಗೌರವದಿಂದ ಆಚರಿಸುತ್ತಾರೆ. ಈ ದಿನ ಭಾರತಾದ್ಯಂತ ತ್ರಿವರ್ಣ ಧ್ವಜವನ್ನು ಆರಿಸಿ ಸಂಭ್ರಮಿಸಲಾಗುತ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಪಟ್ಟ ಶ್ರಮದ ಬಗ್ಗೆ ತಿಳಿಯುವ ದಿನವಾಗಿದೆ. ನಮ್ಮ ಸಂವಿಧಾನವು ವಿಶ್ವದ ದೊಡ್ಡ ಲಿಖಿತ ಸಂವಿಧಾನವಾಗಿದೆ. ಇದನ್ನು ರಚಿಸಲು 2 ವರ್ಷ 11 ತಿಂಗಳು ಮತ್ತು 18 ದಿನಗಳು ಬೇಕಾಗಿತ್ತು. ಗಣರಾಜ್ಯೋತ್ಸವ ಭಾರತದ ಪ್ರತಿಯೊಬ್ಬರಲ್ಲಿ ಏಕತೆಯನ್ನು ಬೆಳೆಸುವ ಮತ್ತು ರಾಷ್ಟ್ರೀಯತೆ ಭಾವನೆಯನ್ನು ಬೆಳೆಸುತ್ತದೆ ಎಂದು ತಿಳಿಯುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದ. ಮಾಡಿದಂತಹ ಶಿಕ್ಷಣ ಅವರಿಗೆ ತಮ್ಮ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನು ತಿಳಿಸೋಣ. ವಿದ್ಯಾರ್ಥಿಗಳಿಂದ ರಿಕ್ವೆಸ್ಟ್ ಒಂದೇ ನಿಮಿಷ ಮುಗಿಸಿ. ಈಗ 9ನೇ A ವಿಭಾಗದ ಚೀನರ್ ಅವರಿಂದ ಹಿಂದಿಯಲ್ಲಿ ಭಾಷಣ. ना पूछो जमाने से कि क्या हमारे काम है, ना पूछो जमाने से कि क्या हमारे काम है. हमारी पहचान तो सिर्फ ये है कि हम हिंदुस्तानी हैं. आदरणीय मुख्य अतिथि प्रधानाचार्य महोदय, सभी शिक्षकगण और मेरे प्यारे भाइयों और बहनों, आप सभी को 75वें गणतंत्र दिवस की हार्दिक शुभकामनाएं.
आज का दिन हमारे लिए गौरव का दिन है। इस दिन के लिए हमारे देशभक्ति बलिदानियों ने अपना जीवन को देश के लिए बलिदान कर दिया। तब जाकर 15 अगस्त 1947 को हमारा देश ब्रिटिश सैन्य से आजाद हुआ। उसके बाद देश को चलाने के लिए कई कानून व्यवस्था नहीं थी। संविधान निर्माता होने संविधान निर्माण का कार्य किया। हमारे देश का संविधान दुनिया का सबसे बड़ा लिखित संविधान है। हमारा संविधान देश के सभी नागरिकों को एक सूत्र में बांध रखता है। संविधान सभी नागरिकों के अधिकार और कर्तव्य को बताता है। कहते हुए मेरा एक छोटा सा भाषण को विराम देती हूँ। जय हिंद। ಈ ಸುಂದರ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ, ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ನಾನು ಈ ಗಣರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಇಂದು ನಾವು ಜನವರಿ 26, 2025ರಂದು 76ನೇ ಗಣರಾಜ್ಯೋತ್ಸವದ ದಿನಾಚರಣೆಯನ್ನು ಆಚರಿಸಲು ನಾವೆಲ್ಲ ಸೇರಿದ್ದೇವೆ. ಸಂವಿಧಾನ ಎಂದರೆ ಯಾವೆಲ್ಲ ನೀತಿ ನಿಯಮಗಳನ್ನು ಕಟ್ಟಳೆಗಳನ್ನು ಅವರು ಪಾಲಿಸಬೇಕು ಎಂಬೆಲ್ಲ ಸೂಚನೆಗಳನ್ನು ಹಾಕಿಕೊಟ್ಟ ಸಮಗ್ರ ಮಾಹಿತಿಗಳ ಗುಚ್ಛವೇ ಸಂವಿಧಾನ. 1950 ಜನವರಿ 26ರಂದು ಭಾರತದ ಸಂವಿಧಾನವು ಜಾರಿಗೆ ಬರುತ್ತದೆ. ಭಾರತ ಸಂವಿಧಾನದ ಪಿತಾಮಹ ಎಂದೇ ಕರೆಸಿಕೊಳ್ಳುವ ಡಾಕ್ಟರ್ BR ಅಂಬೇಡ್ಕರ್ ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಭಾರತ ಸಂವಿಧಾನವನ್ನು ರೂಪಿಸುವಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಮಹತ್ವದ್ದು. ಸಂವಿಧಾನದಲ್ಲಿ 8 ಅನುಚ್ಛೇದಗಳು ಹಾಗೂ 22 ಭಾಗಗಳು ಮತ್ತು 395 ವಿಧಿಗಳಿದ್ದವು. ಆ ಬಳಿಕ ಇಲ್ಲಿಯವರೆಗೆ ಒಟ್ಟು 105 ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗಿದೆ. ಈಗ ಸಂವಿಧಾನದಲ್ಲಿ 12 ಅನುಚ್ಛೇದಗಳು ಹಾಗೂ 25 ಭಾಗಗಳು ಮತ್ತು 470 ವಿಧಿಗಳಿವೆ. ಹಾಗೆಯೇ ನಮ್ಮ ಭಾರತವು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದ್ದು ತನ್ನ ನಾಗರಿಕರಿಗೆ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವವನ್ನು ನೀಡುತ್ತದೆ. ನಮ್ಮ ಗುರುತು ಎನ್ನುವುದು ಜಾತಿ ಧರ್ಮವಲ್ಲ, ನಾವು ಭಾರತೀಯರು ಎನ್ನುವುದೇ ನಮ್ಮ ಗುರುತು. ನಾವು ಭಾರತೀಯರು ಎಂದು ಹೆಮ್ಮೆ ಪಡೋಣ. ಕೊನೆಯದಾಗಿ ನಮ್ಮ ಅದ್ಭುತ ಸಂವಿಧಾನವು ನಮಗೆ ನೀಡಿದ ಮೂಲಭೂತ ತತ್ವಗಳು ಮತ್ತು ಮೌಲ್ಯಗಳನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳುತ್ತಾ ನಾನು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಸಂವಿಧಾನದ ಬಗ್ಗೆ ಸಮಗ್ರ ಮಾಹಿತಿಯನ್ನು ತಿಳಿಸಿಕೊಟ್ಟಂತಹ ತೇಜಸ್ವಿನಿ ಅವರಿಗೆ ಧನ್ಯವಾದಗಳು. ಈಗ 9ನೇ ಸಿ ವಿಭಾಗದ ಮಾಬಿನರ್ ಅವರಿಂದ ಹಿಂದಿಯಲ್ಲಿ ಭಾಷಣ. आप सभी को मेरा नमस्कार। अध्यक्ष महोदय, अतिथि गणा, मेरे प्यारे गुरुजन, भाइयों और बहनों को आज गणतंत्र दिवस है। इस दिन को अवसर पर मैं 2-4 बातें करना चाहती हूँ। आज 26 जनवरी है। इससे पहले मैं आप सभी को गणतंत्र दिवस के शुभकामना देती हूँ। आज यहाँ वहाँ गणतंत्र दिवस मना रहा है। जय हिंद, जय कर्नाटक माता। ಹಿಂದಿಯಲ್ಲಿ ಭಾಷಣ ಮಾಡಿದಂತಹ ಮಾಬಿನಾರ್ ಅವರಿಗೆ ಧನ್ಯವಾದಗಳು. ಈಗ 10ನೇ ಸಿ ವಿಭಾಗದ ಅಂಕಿತರವರಿಂದ. ಈ ಸಂತೋಷದ ಸಮಾರಂಭದಲ್ಲಿ ಭಾಗಿಯಾಗಿರುವ ಸಭೆಯ ಅಧ್ಯಕ್ಷರಾದಂತಹ ನಮ್ಮ ಶಾಲೆಯ ಉಪಪ್ರಾಂಶುಪಾಲರೇ, ಶಿಕ್ಷಕ ವೃಂದವೇ ಮತ್ತು ನನ್ನ ಎಲ್ಲ ಸಹಪಾಠಿಗಳೇ, ಎಲ್ಲ ಅತಿಥಿಗಳೇ, ನಿಮಗೆಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ನಮ್ಮ ಭಾರತದ ಬೃಹತ್ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ. ಈ ನಮ್ಮ ಸಂವಿಧಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ರವರು 1949 ನವೆಂಬರ್ 26ರಂದು ಸರ್ಕಾರದ ಮುಂದೆ ಮಂಡಿಸಿದರು. ನಮ್ಮ ಭಾರತದ ಸರ್ಕಾರವು ಈ ಬೃಹತ್ ಸಂವಿಧಾನವನ್ನು 1950 ಜನವರಿ 26ರಂದು ಅಂಗೀಕರಿಸಿತು. ಈ ನಮ್ಮ ಸಂವಿಧಾನ ಇಲ್ಲದೇ ಇದ್ದಿದ್ದರೆ ನಮ್ಮ ದೇಶವು ವಿವಿಧತೆಯಲ್ಲಿ ಏಕತೆ ಹೊಂದಿದ ರಾಷ್ಟ್ರವಂತಾಗಲಿ ಅಥವಾ ಎಲ್ಲ ಕ್ಷೇತ್ರದಲ್ಲೂ ಮುಂದುವರೆದ ರಾಷ್ಟ್ರವಂತಾಗಲಿ ಎನ್ನಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಇಂತಹ ಸುಸಂದರ್ಭದಲ್ಲಿ ನಮ್ಮ ದೇಶದ ಸ್ವತಂತ್ರಕ್ಕಾಗಿ, ಏಕತೆಗಾಗಿ ಮತ್ತು ಸಾರ್ವಭೌಮತೆಗಾಗಿ ಹೋರಾಡಿ ಮಾಡಿದ ಡಾಕ್ಟರ್ BR ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಕಿತ್ತೂರು ರಾಣಿ ಚೆನ್ನಮ್ಮ ಮುಂತಾದವರನ್ನು ನೆನೆಯುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಜವಾನ್, ಜೈ ಕಿಸಾನ್. ಅಂಕಿತರವರಿಗೆ ಧನ್ಯವಾದಗಳು. ಈಗ 9ನೇ ಡಿ ವಿಭಾಗದ ಅರ್ಚನಾರವರಿಂದ ಕನ್ನಡದಲ್ಲಿ ಭಾಷಣ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಉಪ ಪ್ರಾಂಶುಪಾಲರೇ, ಗುರುಗಳೇ, ಗುರುಮಾತೆಯರೇ ಹಾಗೂ ನನ್ನ ಎಲ್ಲ ವಿದ್ಯಾರ್ಥಿಗಳೇ, ಇಂದು ಜನವರಿ 26. ಮೊದಲಿಗೆ ನಾನು ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ನಾವು ಇಂದು 76ನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಗಣರಾಜ್ಯೋತ್ಸವವು ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ. ಈ ದಿನದಂದು ಭಾರತದ ಸಂವಿಧಾನವು 1950ರಲ್ಲಿ ಜಾರಿಗೆ ಬಂದಿತು. ಸಂವಿಧಾನವು ಭಾರತದ ಸರ್ವೋಚ್ಚ ಕಾನೂನು.
ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಅಥವಾ ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತಾರೆ. 1949ರ ಮಧ್ಯ ಭಾರತದ ಸಂವಿಧಾನವು ರಚನಾ ಸಭೆಯಿಂದ ರಚನೆಗೊಂಡು 26 ಜನವರಿ 1950ರಂದು ಜಾರಿಗೆ ಬಂದಿತು. ಅಂದಿನಿಂದ ಪ್ರತಿ ವರ್ಷ ಭಾರತದಲ್ಲಿ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಗಣರಾಜ್ಯೋತ್ಸವವು ಶಾಂತಿ ಮತ್ತು ಏಕತೆಯಿಂದ ಬದುಕಲು ಕಲಿಸುತ್ತದೆ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಅರ್ಚನಾರವರಿಗೆ ಧನ್ಯವಾದಗಳು. ಈಗ ಮೌಲಾನಾ ಆಜಾದ್ ಶಾಲೆಯ ಮಹಿಬೂಬಿ 8ನೇ ತರಗತಿಯಿಂದ ಭಾಷಣ. Good morning everyone, respected principal, teachers, parents and all my dear friends. My name is Mahboobi and wish you all a very happy Republic Day. Today is 26th January and we are celebrating 76th Republic Day of our country. On 26th January 1915, the Constitution of India came into force. The Constitution is the supreme law of India. We should respect our Constitution on 26th January. Thank you, everyone. ಮಹಿಬೂಬಿ ಅವರಿಗೆ ಧನ್ಯವಾದಗಳು. ಈಗ 9ನೇ ಡಿ ವಿಭಾಗದ ಕಬೀನರವರಿಂದ ಭಾಷಣ. ಎಲ್ಲರಿಗೂ ಬೆಳಗಿನ ಶುಭೋದಯ. ನಮ್ಮ ದೇಶಕ್ಕೆ ಸಂವಿಧಾನ ಜಾರಿಯಾದ ಮತ್ತು ದಿನವಾದ ಜನವರಿ 26 ಗಣರಾಜ್ಯೋತ್ಸವ ಹೆಮ್ಮೆಯಿಂದ ಆಚರಿಸುತ್ತೇವೆ. ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾದ ಈ ದಿನ ವರ್ಷದ ಮೊದಲ ರಾಷ್ಟ್ರೀಯ ಹಬ್ಬ ಕೂಡ ಹೌದು. ಭಾರತೀಯ ಜನವರಿ 26, 1950ರಂದು ಗಣರಾಜ್ಯವನ್ನು ಗೌರವದಿಂದ ಬಹಳ ಅರ್ಥಪೂರ್ಣವಾಗಿ ಆಚರಿಸುತ್ತೇವೆ. ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಇದನ್ನೆಲ್ಲ ನಾಡಿದಂಥ ಶಾಲಾ ಕಾಲೇಜು ವಿವಿಧ ಇಲಾಖೆಗಳಿಂದ ಸಂಭ್ರಮದಿಂದ ಆಚರಿಸುತ್ತೇವೆ. ನಂತರ ಜನವರಿ 26, 1950ರಂದು ಭಾರತದ ಸಂವಿಧಾನ, ಜನವರಿ 26, 1929ರಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ಧ್ಯಾನವನ್ನು ಹಾಕಿಕೊಂಡಿತು. ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನು ಎಂದು ಘೋಷಿಸಲಾಗಿದೆ. ಇದರ ಕಾರಣಕ್ಕಾಗಿ ಸ್ವತಂತ್ರ ನಂತರ ಭಾರತದ ಸಂವಿಧಾನ ಈ ದಿನವನ್ನು ಜಾರಿಗೆ ತರಲಾಯಿತು. ಇಷ್ಟೇ ಹೇಳ್ತಾ ನನ್ನ ಪುಟ್ಟ ಭಾಷಣ. ಈಗ ನಮ್ಮ ಶಿಕ್ಷಕರಿಂದ ಮೊದಲನೆಯದಾಗಿ ಶಿವಾನಂದ್ ಸರ್ ಅವರಿಂದ ಒಂದು ಕನ್ನಡ ಗೀತೆ. ಶಿಕ್ಷಕ ವೃಂದದವರೇ, ಹಾಗೆ ಮುದ್ದು ಮಕ್ಕಳೇ, ಇವತ್ತು ನಾವೆಲ್ಲ ಬಹಳಷ್ಟು ಸಂಭ್ರಮದಿಂದ ಮತ್ತು ಸ್ವಾಭಿಮಾನದಿಂದ ಬದುಕತಕ್ಕಂಥ ಒಂದು ಸುದಿನ ಇದು. ಈ ಶುಭ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಪ್ರತಿಯೊಂದು ಕಾರ್ಯಕ್ರಮ ಮಕ್ಕಳಲ್ಲಿ ಕೇಳಬೇಕಿಲ್ಲ, ಯಾರು ಮಾತಾಡಬಾರ್ದು. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂತಂದ್ರೆ ಅದಕ್ಕೆ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶದ ಅನುಸಾರವಾಗಿ ಜೊತೆಗೆ ಆ ಉದ್ದೇಶ ಏನಂತ ಸ್ಪಷ್ಟವಾಗಿ ತಿಳ್ಕೋಬೇಕು. ಜೊತೆಗೆ ನಾವಿಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳ ಫೋಟೋ ಇಟ್ಟು ಪೂಜೆ ಮಾಡಿದ್ವಿ. ಯಾಕೆ ಅವ್ರ ಫೋಟೋ ಇಟ್ಟು ಪೂಜೆ ಮಾಡಿದ್ವಿ, ಜೊತೆ ಈ ಕಾರ್ಯಕ್ರಮ ಯಾಕೆ ಇವತ್ತು ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳ್ಕೋಬೇಕು. ನೋಡಿ, ಗಣರಾಜ್ಯ ದಿನವನ್ನು ಜನವರಿ 26ರಂದೇ ನಾವು ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ. ಯಾಕೆ 26ರಂದೇ ನಾವು ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ಬೇಕನ್ನೋದು, ಜೊತೆಗೆ ಸಂವಿಧಾನವನ್ನು ಅದೇ ದಿನ ಯಾಕೆ ಜಾರಿಗೆ ತಂದ್ವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕೆಲವು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳ, ನಿಮ್ಗೆಲ್ಲ ಸ್ವತಂತ್ರ ಹೋರಾಟದ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಸ್ವತಂತ್ರ ಹೋರಾಟಕ್ಕಾಗಿ ಮಹಾನ್ ವ್ಯಕ್ತಿಗಳು ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಇತಿಹಾಸದಲ್ಲಿ ತಿಳ್ಕೊಂಡಿದ್ದೀವಿ. ಈ ಜನವರಿ 26 ಮೂಲ ಅದರಲ್ಲಿ ವಿಶೇಷ ಸ್ವತಂತ್ರ ಹೋರಾಟ ಮೆಟ್ಟಿಲುಗಳಲ್ಲಿ 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಂತ ಬರುತ್ತೆ. ಆ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ನೆಹರು ಅವರು ಸ್ವರಾಜ್ಯ ಅಂತಕ್ಕಂಥ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಬಳಸಿದ್ರು. ಆ ಸ್ವರಾಜ್ಯ ಪದ ಬಳಸಿದ ಒಂದು ಸವಿ ನೆನಪಿಗಾಗಿ ಸಂವಿಧಾನವನ್ನು ಅಂದೇ ಜಾರಿಗೆ ತರಬೇಕನ್ನೋ ದೃಷ್ಟಿಯಿಂದ 1949ರಲ್ಲಿ ಸಂವಿಧಾನ ಎಲ್ಲ ಅಂಗೀಕರಿಸಿ ಸಹ ನಾವು ಜಾರಿಗೆ ತಂದಿದ್ದು 26. ಎದಕ್ಕಂತಂದ್ರೆ ಅದು ಒಂದು ಸವಿ ನೆನಪು ಉಳಿಬೇಕನ್ನೋ ದೃಷ್ಟಿಯಿಂದ ಆ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ಯ ಎಂತಕ್ಕಂಥ ಪದವನ್ನು, ಸ್ವ ಅಂದ್ರೆ ನಮ್ಮದೇ ಒಂದು ಆಡಳಿತ, ನಮ್ಮದೇ ಒಂದು ರಾಜ್ಯ ಇರಬೇಕನ್ನೋ ದೃಷ್ಟಿಯಿಂದ 26ನ್ನು ನಾವು ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡಿದ್ವಿ. ಜೊತೆಗೆ
ಇಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳ ಫೋಟೋ ನಾವು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ಗಾಂಧೀಜಿಯವರು ನಮಗೆ ಸ್ವತಂತ್ರವನ್ನು ತಂದುಕೊಟ್ಟು, ಅಂದ್ರೆ ಸ್ವತಂತ್ರ ತಂದುಕೊಟ್ಟಂತ ವ್ಯಕ್ತಿಗಳಲ್ಲಿ ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ಗಾಂಧೀಜಿಯವರು ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಹಾಗಾಗಿ ಅವರಿಗೆ ರಾಷ್ಟ್ರಪಿತ ಅಂತ ಕರೆದರು. ಹಾಗೆ ಒಂದು ಸ್ವತಂತ್ರ ಪಡೆದಂತ ರಾಷ್ಟ್ರಕ್ಕೆ ಒಂದು ಸಾರ್ವಭೌಮ ಅಧಿಕಾರ ಬೇಕು, ಅಂದ್ರೆ ಪರಮಾಧಿಕಾರ ಬೇಕು. ಆ ಪರಮಾಧಿಕಾರ ಬೇಕಂತಂದ್ರೆ ಅದಕ್ಕೆ ಸ್ಪಷ್ಟವಾದಂತ ಒಂದು ಮೂಲಭೂತ ಕಾನೂನು ಬೇಕು. ಆ ಮೂಲಭೂತ ಕಾನೂನನ್ನು ನಮಗೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಆ ಮೂಲಕ ನಮ್ಮ ದೇಶಕ್ಕೆ ಭದ್ರವಾದಂತ ಜೊತೆಗೆ ಆನೆಗಾತ್ರವಾದಂತ ಒಂದು ಸಂವಿಧಾನವನ್ನು ಇವತ್ತು ನಮಗೆ ಅರ್ಪಣೆ ಮಾಡಿಕೊಟ್ಟಂತ ಮಹಾನ್ ವ್ಯಕ್ತಿ ಯಾರು? ನಮ್ಮ ಅಂಬೇಡ್ಕರ್ ಅವರು. ಹಾಗಾಗಿ ಈ ದಿನ ಕಡ್ಡಾಯವಾಗಿ ನಾವು ಪ್ರತಿಯೊಬ್ಬರು ಅವರಿಬ್ಬರನ್ನು ನೆನಲೇಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಗಣರಾಜ್ಯ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಬೇಕು ನಿಮಗೆ ವಿಷಯ. ಗಣ ಅಂದ್ರೆ ನಿಮಗೆಲ್ಲ ಗೊತ್ತಿರುವಂತೆ ಗುಂಪು. ಗಣ ಅಂದ್ರೆ ಗುಂಪು. ಭಾರತವು ಒಂದು ಗುಂಪುಗಳ ದೇಶ. ಗುಂಪು ಅಂದರೆ ಸುಮಾರು ಎಷ್ಟು ನಮ್ಮಲ್ಲಿ 28 ರಾಜ್ಯಗಳಿದ್ದಾವೆ, ಹೌದಾ? ಜೊತೆಗೆ ಬಹಳಷ್ಟು ವೈವಿಧ್ಯಮಯವಾದಂತ ಸಂಸ್ಕೃತಿ ಇದೆ, ಜೊತೆಗೆ ವಿವಿಧ ವೇಷಭೂಷಣ ಇದೆ, ಜೊತೆಗೆ ಬಹಳಷ್ಟು ಧರ್ಮಗಳಿದಾವೆ, ಜಾತಿಗಳಿದಾವೆ. ಎಲ್ಲವನ್ನು ನೋಡಿ